ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನೀಗ ಹಾಸನ ಜಿಲ್ಲೆ ಆಲೂರು ತಾಲೂಕು ಕುಂದೂರು ಹೋಬಳಿಲಿ ಬರುವಂತ ಬೆಟ್ಟದಹಳ್ಳಿಯಲ್ಲಿ ಇದ್ದೀನಿ ಸ್ನೇಹಿತರೆ. ಗುಹೆ ಗುಡ್ಡದ ರಂಗಸ್ವಾಮಿ ಬೆಟ್ಟದಲ್ಲಿದ್ದೀನಿ. ತುಂಬಾ ಅದ್ಭುತವಾದ ಇತಿಹಾಸ ಇರುವಂತ ಉದ್ಭವ ಮೂರ್ತಿ ಸ್ನೇಹಿತರೆ. ನೋಡಿ, ಸ್ನೇಹಿತರೆ, ಇದು ಹಾಸನದಿಂದ 15 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಕದಳು ಆ ಮಾರ್ಗ ಹೋಗಿ ಬರಬೇಕು. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ಥಳೀಯರು ಮತ್ತು ಅರ್ಚಕರು ಕೊಡ್ತಾರೆ. ಸ್ನೇಹಿತರು ಬನ್ನಿ, ಸುತ್ತಲೂ ಪ್ರದಕ್ಷಿಣೆ ಆಗ್ತಂಗಾಗತ್ತೆ, ವಿಡಿಯೋ ಮಾಡೋಣ. ಸ್ನೇಹಿತರೆ, ಇದು ಚೋಳರ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ, 10ನೇ ಶತಮಾನದಲ್ಲಿ ಆಗಿರುವಂಥ ದೇವಸ್ಥಾನ ಸ್ನೇಹಿತರೆ. ಸ್ನೇಹಿತರೆ, ಇದು ಗುಹೆ ಗುಡ್ಡ ರಂಗಸ್ವಾಮಿ ದೇವಸ್ಥಾನ. ತುಂಬ ಅದ್ಭುತವಾಗಿ, ತುಂಬ ವಿಶೇಷವಾಗಿರುವಂಥ ದೇವಸ್ಥಾನ ಸ್ನೇಹಿತರೆ. ಸ್ನೇಹಿತರು ನೋಡಿ, ಸರ್ಪಾಸ್ತ್ರ. ಸ್ನೇಹಿತರೆ ನೋಡಿ, ಎದುರುಗಡೆ ಕಾಣ್ತಿರೋದು ಗರುಡ ಕಂಬ. ಸ್ನೇಹಿತರೆ, ಇದು ನಾಗದೇವತೆ. ಇದು ಗರುಡ ಸ್ವಾಮಿ. ಇದ್ರ ಪಕ್ಕದಲ್ಲಿರೋದು ಗಣಪತಿ. ಇದ್ರ ಪಕ್ಕದಲ್ಲಿರೋದು ಆಂಜನೇಯ ಸ್ವಾಮಿ. ಬನ್ನಿ ಸ್ನೇಹಿತರೆ, ದೇವ್ರ ದರ್ಶನಕ್ಕೆ ಹೋಗೋಣ. ಸ್ನೇಹಿತರೆ ನೋಡಿ, ಮುಖ್ಯ ದ್ವಾರಪಾಲಕರು ಜಯ, ವಿಜಯ. ಸ್ನೇಹಿತರೆ, ಇಲ್ಲೊಂದು ಹುತ್ತ ಇದೆ ನೋಡಿ. ಸ್ನೇಹಿತರೆ, ಎದುರುಗಡೆ ಕಾಣ್ತಿರೋದು ನೋಡಿ ದ್ವಾರಪಾಲಕರು. ಸ್ನೇಹಿತರು ನೋಡಿ, ಉದ್ಭವ ಮೂರ್ತಿ ರಂಗಸ್ವಾಮಿ. ಸ್ನೇಹಿತರೆ, ಇವರು ಮಲಗಿರುವ ರಂಗಸ್ವಾಮಿ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ
ಸ್ಥಳೀಯರು ಹಾಗೂ ಅರ್ಚಕರು ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ಗುಹೆಗುಡ್ಡ ರಂಗನಾಥ ಸ್ವಾಮಿ ಅಂತ ಇದು ಗುಹೆ. ಇಲ್ಲಿಂದ ಮೈಸೂರವರೆಗೆ ಸುರಂಗ ಅಂತ ಇತ್ತು. ಆದರೆ ಇವಾಗ ನಮಗೆ ಗೊತ್ತಿಲ್ಲ. ಆದಿಮೂರ್ತಿ ಶೇಷಾದ್ರಿಮೂರ್ತಿ ಅಂತ ಇದ್ದರು. ಅವ್ರು ಮಾತ್ರ ಹೇಳಿದ್ರು ನಮ್ಗೆ ಹಿಂಗೆ ಅಂತ. ಹೆಂಗೆ ಅಂದರೆ ರಂಗನಾಥ ಸ್ವಾಮಿ ಇಲ್ಲಿ ಹೆಂಗೆ ಉದ್ಭವ ಆಗಿದೆ, ಹೆಂಗಾಗಿದೆ, ಏನು ಅಂತ ಹೇಳಿ ಎಲ್ಲ ಹಿಂದೆ ಹಿರಿಯರು ಹೇಳಿದ್ದು. ಆದರೆ ಇಲ್ಲಿ ನೇರ್ಲಿಕೆರೆಯಲ್ಲಿ ಒಂದು ಹಸು ಇತ್ತಂತೆ. ಹಸು ಬಂದು ಇಲ್ಲಿ ಬಿದಿರು ಮೇಳೆ ಎಲ್ಲ ಇತ್ತು. ಇಲ್ಲಿ ಭಾರಿ ಕಾಡಿತ್ತು. ಆದರೆ ಈ ಬಿದಿರು ಮೇಳೆ ಇದ್ದಾಗ ಇಲ್ಲಿ ಬಂದು ಹಸು ಬಂದು ಹಾಲು ಕೊಡ್ತಾ ಇತ್ತಂತೆ. ಹಸು ಬಂದು ಹಾಲು ಕೊಡ್ತಾ ಇದ್ದಾಗ ಇದೇನು ಹಿಂಗೆ ದಿವಸ ಬಂದು ಹಸು ಹಾಲು ಕೊಡುತ್ತಲ್ಲ ಅಂತ ಬಂದು ಜನಗಳು ಬಂದು ನೋಡಿದಾಗ ಅದು ಹಾಲು ಕೊಡ್ತಾ ಇದ್ದ. ಆಗ ಬಂದು ನೋಡಿದಾಗ ಹಸು ಹಾಲು ಕೊಡ್ತಾ ಇದ್ದು ಬಂದು ರಂಗನಾಥ ಸ್ವಾಮಿ ಉದ್ಭವ ಇದೆ ಅಂತೇಳಿ ಆಗಿ ಯಾರೋ ಪರೀಕ್ಷೆ ಮಾಡಿರು. ಆಗ ಹೋಗಿ ಯಾರೋ ಸಹಸ್ರ ಸಂಬಂಧ ಕೇಳಿರಂತೆ. ಆಗ ರಂಗನಾಥ ಸ್ವಾಮಿ ಉದ್ಭವ ಆಗಿದೆ ಅಂತೇಳಿ ಆಗಾಗ್ಗೆ ಗುಹೆಗುಡ್ಡ ರಂಗನಾಥ ಸ್ವಾಮಿ ಅಂತ ಹೆಸರಿಟ್ಟಿರಂತೆ ಅದು. ಆಮೇಲೆ ಆಗೇನು ಹಿಂದೆ ಅರ್ಚಕರು ಇಲ್ಲದೆ ಏನು ಮಾಡಿದ್ರು, ಒಬ್ಬರು ಐನಾರಿದ್ರು ಇಲ್ಲಿ ಜೋಯಿಸರು ಬಂದು ಏನು ಮಾಡ್ತಾಯಿದ್ರು, ಇಲ್ಲಿ ಬಂದು ದಿವಸ ಡೈಲಿ ಪೂಜೆ ಮಾಡೋರು. ಅವರಿಗೆ ವಂಶಾಭಿವೃದ್ಧಿ ಬೆಳೆದು ಹೋಗ್ಬಿಡ್ತು. ಆವಾಗ ಏನು ಮಾಡಿದ್ರು, ನಾವೊಂದು 3 ಜನ ಅಲ್ಲಿ ಕೆಳಗಡೆ ಇದ್ದು ಆಗ ಅವ್ರು ನೋಡ್ಕೊತಿದ್ದಾಗ ಅವ್ರಿಗೆ ನಮಗೆ ಬಂದು ದೀಕ್ಷೆ ಕೊಟ್ಟರು. ಹಿಂಗೆ ನೀವು 3 ಜನ ದಿವಸ ಬಂದು ಪೂಜೆ ಮಾಡಬೇಕು, ಹೆಂಗೆ ಬರಲಿ ನಿಮಗೆ ದಿವಸ ಪೂಜೆ ಮಾಡಲೇಬೇಕು ಹೊರತು ಬಿಡಿಬೇಡಿ ದೇವಸ್ಥಾನ ಅಂತೇಳಿ ಹೇಳಿದ್ಮೇಲೆ ನಾವು ದಿವಸ ಡೈಲಿ ಪೂಜೆ ಮಾಡ್ತಾಯಿದ್ವಿ. ಆಮೇಲೆ ಹಿಂದೆ ಇಲ್ಲಿ ಆದಿಮೂರ್ತಿ ಮತ್ತು ಶೇಷಾದ್ರಿಮೂರ್ತಿ ಅಂತ ಇದ್ರಂತೆ. ಅವ್ರು ಹೇಳೋಳು ಇದೇನು ರಂಗನಾಥ ಸ್ವಾಮಿಗೆ ಎಲ್ಲ ಪರೀಕ್ಷೆ ಮಾಡೋದಂತ. ಆಗ ತಲೆ ಮೇಲೆ ಇದು ಕಳಸ ಇಟ್ಬಿಟ್ಟು ಇದು ಕಳಸ ಇಟ್ಟು ಇದು ಹಿಂದೆ ಇದು ಹರುವಣದ ಮೇಲೆ ಕಳಸ ಬರೋದಂತೇಳಿ ನಮಗೆ. ಆವಾಗ ಅವ್ವ ಏನ ತಾಯಿ ನೀವು ಇಲ್ಲಿ ಹರುವಣದ ಮೇಲೆ ಬರ್ತೀಯಾ, ಆದರೆ ಆ ಹಳ್ಳಿ ಬೈಲಲ್ಲಿ ಬರೀ ಸೂಜಿ ಇಟ್ಟು ಸಾಕು, ಸೂಜಿ ಮೇಲೆ ಇದು ಇದು ಬಿನ್ಗೆ ತಲೆ ಮೇಲೆ ಬರುತ್ತೆ ಅಂತ ಕೇಳಿದಂತೆ ತಲೆ ಬಡಿಸಿ. ಆಗ ಅಲ್ಲಿ ಬೇಡ ನೀನು ಸೂಜಿ ಇಟ್ಟು ಬೇಕಾರೆ ನಾನು ಸೂಜಿ ಮೇಲೆ ಬರ್ತೀನಿ ಅಂತೇಳಿ ಹಠ ಮಾಡಿದ್ದಕ್ಕೆ ರಂಗನಾಥ ಸ್ವಾಮಿಗೆ ಅಲ್ಲಿ ಪಾದದಲ್ಲಿ ಇಲ್ಲಿ ಒಂದು ಏಟು ಬಿದ್ದಿತ್ತು ನೋಡಿ. ಅಲ್ಲಿ ಆಗ ಕೊಡ್ಡಿರು ಹೊಡೆದಂತ. ಆಗ ನಾನು ತಪ್ಪಾತು ಅಂತೇಳಿ ಸ್ವಾಮೀಜಿಗಳು ಅದು ಬಂದು ಕಾಲು ಹಿಡ್ಕೊಂಡ್ರಂತಾಗ ನಾನು ತಪ್ಪಾತು ಕೊನವ ಅಂತೇಳಿ. ಆಗ ಈಗ ಏನು ಮಾಡಿರುವಾಗ ನಮ್ಗೆ ಈಗ ತಲೆ ಮೇಲೆ ಕೊಡೋಕ್ಕೆ ಬಿಂದಿಗೆ ನಾವು ತಲೆ ಮೇಲೆ ಕೊಡೋದು, ಅವ್ರಿಗೆ ಅರುವಣದಲ್ಲಿ ಕೊಡೋಕ್ಕೆ ಅಂತೇಳಿ ಹಳ್ಳಿ ಬೈಲಲ್ಲಿ ಮಾಡಿರು. ಇದು ಇಲ್ಲಿದೆ ಬೋಳ್ದಲೆ ಮೇಲೆ 9 ಸರಿ ತಲೆ ಬಳಸ್ತೀವಿ ನಾವು. 9 ಸರಿ ತಲೆ ಬಳಸಿ ಅವರು 8-9 ದಿವಸ ಉಪವಾಸ ಇರ್ತಾರೆ. 9 ದಿವಸ ಉಪವಾಸ ಇದ್ದು ಆಮೇಲೆ ಬಂದು ತಲೆ ಬಳಸಿ 9 ಸರಿ ತಲೆ ಬಳಸಿ ಆಮೇಲೆ ಮುಡಿ ಮೇಲೆ ತಲೆ ಕೊಡ್ತೀವಿ. ಅದು ಇಲ್ಲಿಂದ 1.5 ಕಿಲೋಮೀಟ್ರು ಚಿಕ್ಕಬಿಂದಿಗೆ ಅಂತ ಮಾಡ್ತೀವಿ. ಇನ್ನೊಂದು 2-3 ಕಿಲೋಮೀಟ್ರು ಹೊಳೆ ಹತ್ರ ಹೋಗ್ತೀವಿ. ಅಲ್ಲಿ 3 ಕಿಲೋಮೀಟ್ರ್ ಅಲ್ಲಿಂದ ಬರ್ತೇವೆ ಬೋಳ್ದಲೆ ಮೇಲೆ. ನಾವು ಸೂಜಿ ಇಟ್ಲಿ ಹಣ ತೆಗಿಬೇಕು ಕೆಳಗೆ. ಶನಿವಾರ ಗರುಡೋತ್ಸವ ಮಾಡ್ತೀವಿ, ಭಾನುವಾರ ಚಿಕ್ಕ ಬಿಂದಿಗೆ ಅಂತ ಮಾಡ್ತೀವಿ, ಸೋಮವಾರ ದೊಡ್ಡ ಬಿಂದಿಗೆ ಅಂತ ಮಾಡ್ತೀವಿ. ಸೋಮವಾರ ರಥೋತ್ಸವ ಇದೆ. ಅದು ಏನು ಅದು ಕಲ್ಲುಗಾಲಿ ನಮ್ದು ಯಾವುದೇ ರೀತಿಯ ಯಾವುದೇನು ಇದಿಲ್ಲ. ಕಲ್ಲುಗಾಲಿ 4 ಚಕ್ರ ಇದೆ. 4 ಚಕ್ರ ಸುತ್ತ ಬರಬೇಕು ನಾವು. ಒಂದು ಚಕ್ರ ತಂದು ನಿಲ್ಲಿಸ್ತೀವಿ ನಾವು. ತೇರಿದೆ, ಕಳಸ ಇದೆ, ಎಲ್ಲ ಇದೆ ನಮಗೆ. ನಾವು ಏನು ಹಿಂದಿಂದ ಏನು ಮಾಡಿಸ್ತಾ ಇದ್ರು ನಮ್ಮ ಹಿರಿಯರು ಅದರಂತೆ ನಾವು ಪದ್ಧತಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ 3 ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತಾ ಇದ್ವಿ, ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಯಾವ ಟೈಮಲ್ಲಿ ಜಾತ್ರೆ ಆಗತ್ತಿಲ್ಲ? ಇದು ರಾಮನವಮಿ ಯುಗಾದಿ ಹಬ್ಬಕ್ಕೆ 9 ದಿವಸ ಆಗ್ಬೇಕು ನಮಗೆ. ರಾಮನವಮಿ ದಿವಸ ಬರಬೇಕು. ಶನಿವಾರ, ಭಾನುವಾರ, ಸೋಮವಾರ 3 ದಿವಸ ನೋಡ್ಕೊಂಡು 3 ದಿವಸ ಮೊದಲು ಶನಿವಾರ ಗರುಡೋತ್ಸವ ಮಾಡ್ತೀವಿ, ಭಾನುವಾರ ಚಿಕ್ಕ ಬಿಂದಿಗೆ, ಸೋಮವಾರ ಇದು ರಥೋತ್ಸವ ಮತ್ತು ಗರುಡೋತ್ಸವ ಇದು ಕಳಸೋತ್ಸವ ಮಾಡ್ತೀವಿ. ಇಲ್ಲಿ ವಿಶೇಷ ಪೂಜೆಗಳು ಯಾವ ದಿವಸ ನಡೀತವೆ? ಡೈಲಿ ನಡೀತೀವಿ ವಿಶೇಷ ಪೂಜೆ. ಯಾರು ಅಭಿಷೇಕ ಮಾಡಲಿ ಏನೇ ಮಾಡಲಿ ಡೈಲಿ ಪೂಜೆ ನಡೀತಾ ಇರುತ್ತೆ. ಇದು ಬೆಳಿಗ್ಗೆ 8 ಗಂಟೆಯಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೂ ಪೂಜೆ ಇರುತ್ತೆ. ಯಾರೇ ಬಂದರೂ ಭಕ್ತಾದಿಗಳಿಗೆ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಯಾರೇ ಬಂದರೂ ಎಲ್ಲ ಪೂಜೆ ಗೀಜೆ ಮಾಡಿ ಕೊಡ್ತಾ ಇದ್ದೀವಿ. ಇಲ್ಲಿ ಕೆಲವರಿಗೆ ಇದು ಮನೆ ದೇವರಾಗಿರುತ್ತೆ ಅಂತ ಕಾಣುತ್ತಲ್ಲ? ಕೆಲವು ದೇವರಿಗೆ ಸುಮಾರು ಜನ ಇದ್ದಾರೆ. ಎಲ್ಲ ಬೆಂಗಳೂರು, ಮಂಗಳೂರು, ಮೈಸೂರು ಎಲ್ಲ ಭಾರಿ ಜನಕ್ಕೆ ಭಕ್ತಾದಿಗಳಿದ್ದಾರೆ. ಭಕ್ತಾದಿಗಳು ಬರ್ತಾರೆ. ಭಕ್ತಾದಿಗಳು ಯಾರೇ ಬಂದು ನಮಗೆ ತೊಂದರೆ ಕೊಡ್ತಾ ಇಲ್ಲ, ಪೂಜೆ ಮಾಡಿ ಕಳಿಸ್ತಾ ಇದ್ದೀವಿ. ಇಲ್ಲಿ ನಾನಾ ಕಡೆಗಳಿಂದಲೂ ಭಕ್ತರು ಇದ್ದಾರೆ. ನಾನಾ ಕಡೆಯಿಂದಲೂ ಬರ್ತಾ ಇದ್ದಾರೆ ಭಕ್ತಾದಿಗಳು. ನಾನಾ ಕಡೆಯಿಂದ ಬಂದರೂ ಯಾವತ್ತು ಬಂದರೂ ಅವರಿಗೆ ನಾವೇನು ಅವ್ರಿಗೆ ಇದು ಮಾಡಿಲ್ಲ, ಪೂಜೆ ಮಾಡಿ ಕಳಿಸ್ತಾ ಇದ್ದೀವಿ. ಇದು 3 ನಾಡಿ ಸೇರಿತೆ. 3 ನಾಡು ಅಬ್ಬೂರು ನಾಡು ಹೊಸೂರು, ಕದಾಳ್ ನಾಡು ಕಳಬಾಲ ಮತ್ತು ಕಿರ್ಗಡ್ಲು ನಾಡು. ಈ 3 ನಾಡಿನವ್ರು ಸೇರ್ಕೊಂಡು 28 ಹಳ್ಳಿ ಸೇರ್ಕೊಂಡು ನಾವು ಕಾಂಪೌಂಡಲ್ಲಿ ನಾವು ಜಾತ್ರೆ ಮಾಡ್ತೀವಿ. ಎಲ್ಲ ಸೇರ್ಕೊಂಡು ಅವ್ರಿಗೆಲ್ಲ ನಾವು ಏನು ಮಾಡ್ತೀವಿ, ಭಿಕ್ಷಾಟನೆ ಮಾಡ್ತೀವಿ. ನಾವು 8 ದಿವಸ ಮುಂಚಾಗಿ ಬಸವ ದೇವರು ಎಲ್ಲ ತಗೊಂಡು ಮನೆಗೆ ಹೋಗ್ತೀವಿ. ಹಳ್ಳಿಗೆ ಹೋಗಿ ಅಲ್ಲಿಗೆ ಜಾತ್ರೆ ಮಾಡೇ ಜಾತ್ರೆ ಮಾಡ್ಬೇಕಿದ. ನಾವೇನು ಅವ್ರು ಭಿಕ್ಷೆ ಕೊಡ್ತಾರೆ ಆ ಭಿಕ್ಷೆಯಲ್ಲಿ ತಂದು ನಾವು ಜಾತ್ರೆ ಮಾಡಬೇಕು. ನಾವು ಕೈಯಿಂದ ಹಾಕಿ ನಾವು ಒಬ್ಬರೇ ಮಾಡ್ತೀವಿ ಅಂದ್ರೆ ಇದ್ದಾರೆ ಜನ. ಆದರೂ ಹಂಗೆ ಮಾಡೋಂಗಿಲ್ಲ, ಭಿಕ್ಷೆ ಮಾಡಿ ನಾವು ಜಾತ್ರೆ ಮಾಡಬೇಕು. ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ಟರೆ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ಥಳೀಯರು ಭಕ್ತರು ಕೊಡ್ತಾರೆ. ಅಲ್ಲ, ಇನ್ನೊಂದೇನಪ್ಪ ಅಂದ್ರೆ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ದೇವ್ರು ದೊರಸ್ಕೊಡ್ತಾನೆ. ಪೂಜೆ ಮಾಡಿಸಿ ಮಟ್ಟಿ ಎಲ್ಲನೂ ಮಾಡಿ ಅಭಿಷೇಕ ಮಾಡೋದು ಮುಟ್ಟೋದು ಎಲ್ಲ ಮಾಡಿದರೆ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಜಾತ್ರೆ ವಿಶೇಷ ಅಂದರೆ
ನಾಣ್ಯರೆಲ್ಲ ಸೇರ್ಕೊಂಡೇ ಮಾಡಬೇಕು ಜಾತ್ರೆಯ. ನಾವು ಯಾರೂ ಮಾಡೋಕ್ಕಾಗಲ್ಲ, ಒಬ್ಬ ದುಡ್ಡು ಇಟ್ಕೊಂಡು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. 27 ಹಳ್ಳಿಲಿ 3 ನಾಡು ಸೇರ್ಕೋಬೇಕು, 27 ಹಳ್ಳಿ ಸೇರ್ಕೋಬೇಕು, ಜಾತ್ರೆ ಮಾಡಬೇಕು. ನಾವು ಹಳ್ಳಿ ಮೇಲೆ ಹೋಗಿ ದೇವರ ಉತ್ಸವ ಮಾಡ್ಕೊಂಡು ಹಳ್ಳಿ ಮೇಲೆಲ್ಲ ಹೋಗಿ ಬರಬೇಕು. ಹೋಗಿ ಎಲ್ಲ ಮಾಡ್ಕೊಂಡ್ಬಂದ್ರೆ ಜಾತ್ರೆ ಮಾಡ್ಬೇಕು, ಯಾತ್ರೆ ಮಾಡ್ಕೊಂಡೆ ಜಾತ್ರೆ ಮಾಡ್ಬೇಕು. ನಾವು ಒಳ್ಳೊಳ್ಳಿ ಮೇಲೆ ಹೋಗಿ ಬರ್ಬೇಕು. ಎಲ್ಲ ಮಾಡಿ ದೊಡ್ಡ ಮಾಡ್ತೀವಿ. ಇನ್ನು ಯುಗಾದಿ ಹಬ್ಬ ಬರೋ ಹೊತ್ತಿಗೆ ಬೆಟ್ಟ ಹತ್ತಬೇಕು. ನಾವು ಅದರಿಂದ ಆಚೆಗೆ 3 ದಿನ 4 ದಿನ ಆಗಲಿ 1 ವಾರ ಆಗಲಿ ಹಳ್ಳಿ ಮೇಲೆ ಹೋಗ್ಬಿಟ್ಟು ಹಬ್ಬ ಬರೋ ಹೊತ್ತಿಗೆ ನಾವು ಬೆಟ್ಟ ಹತ್ತಬೇಕು. ಬೆಟ್ಟ ಹತ್ತಿದ್ಮೇಲೆಲ್ಲ ಜಾತ್ರೆ ಮಾಡೋದು ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಮಾಡಿ ಇದು ಮಾಡ್ತೀವಿ. ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ರೆ. ಗುಹೆಗುಡ್ಡ ರಂಗನಾಥ ಸ್ವಾಮಿ ಅಂತ ಹೆಸರು. ಆದ್ರೆ ಇಲ್ಲಿಂದ ಮೈಸೂರಿವರೆಗೆ ಸುರಂಗ ಇತ್ತಂತೆ. ಅಲ್ಲಿಂದ ಜನಗಳು ಬಂದು ಮುತ್ತಿಗೆ ಅಂತ ಐತಿ ಕೆಳಗಡೆ. ಆ ಕೆಳಗೆ ಬಂದು ಮುತ್ತಿಗೆ ಹಾಕೋರು ಜನ. ಆಮೇಲೆ ಆಗ ಅಲ್ಲಿಂದ ಚೋಳರು ಅಂತಂದ್ರೆ ಇಲ್ಲಿ ಪಟ್ಟಣ ಅಂತ ಇದೆ. ಪಟ್ಟಣದಲ್ಲಿ ಎಲ್ಲ ನಾಯಕರಿದ್ದಾರೆ. ಆ ನಾಯಕರು ಏನು ಕತ್ತಿ ವರ್ಷೆಯಲ್ಲಿ ಹಿಡ್ಕೊಂಡು ಅಲ್ಲಿ ಕಾಯ್ತಾ ಇರೋರಂತೆ. ಇಲ್ಲಿ ಏನಾರು ಅಕಸ್ಮಾತ್ ಹಂಗೆ ಬಂದು ಇಲ್ಲಿ ನಿಂತ್ಕೊಂತು ಅಂತಂದ್ರೆ ಇಲ್ಲಿ ಕಾಳೆ ಊದಿ ಸಾಕತ್ತೆ, ಅಲ್ಲಿ ಕತ್ತಿ ವರ್ಷ ಇವೆಲ್ಲ ಮಾಡೋರಂತೆ. ಅದರಿಂದ ಇದಕ್ಕೆ ಗುಹೆಗುಡ್ಡ ರಂಗನಾಥ ಸ್ವಾಮಿ ಅಂತ ಹೆಸರಿಟ್ಟವ್ರಿಗೆ. ಒಂದು ಆಯ್ತು. ಇದು ಹಿಂದೆ ಪಾಂಡವರು ಬಂದು ಇಲ್ಲಿ ನೆಲೆಸಿದ್ರಂತೆ. ಒಂದು ದಿವಸ ಪಾಂಡವರು 5 ಜನ ಬಂದಿದ್ರಂತೆ. ಅದಕ್ಕೆ ಪಾಂಡವ್ರ ಕಲ್ಲು ಅಂತ ಇದೆ. 5 ಜನ ಅಲ್ಲಿ ನಿಂತಿದ್ದಾರೆ ಪಾಂಡವರು. ಅದಕ್ಕೆ ಪಾಂಡವ್ರ ಕಲ್ಲು ಅಂತಲೇ ಮಾಡಿದ್ದಾರೆ. ಕೆಳಗಡೆ ಹಿಂಭಾಗ ಇದೆ ಪಾಂಡವ್ರ ಕಲ್ಲು ಅಂತ. ಹಿಂದೆ ಮತ್ತೆ ಇದಕ್ಕೆ ಚಿಕ್ಕ ಬಿಂದಿಗೆ ದೊಡ್ಡ ಬಿಂದಿಗೆ ಅದಕ್ಕೆ ಅಲ್ಲಿಗೆ ಮಂಟಪ ಎಲ್ಲ ಕಟ್ಸಿದೀವಿ. ಎಲ್ಲ ಒಂದು ಸವಲತ್ತು ಇದೆ. ಎಲ್ಲ ಬಂದು ಜನಗಳೆಲ್ಲವ 3 ನಾಡಿನವ್ರು ಸೇರ್ಕೊಂಡು ಒಂದು 10-15 ಸಾವಿರ 25,000 ಜನ ಸೇರ್ಕತ್ತೆ. ಒಂದು ಜಾತ್ರೆ ಎಲ್ಲ ಒಂದು ಅದ್ದೂರಿಯಾಗಿ ನಡೀತೈತೆ. ಇಲ್ಲಿವರೆಗೆ ಯಾವುದೇ ತಟ್ಟೆ ತಕರಾರು ಯಾವುದೂ ಇಲ್ಲ. ಸುಮಾರು ಹೆಂಗ ನಡ್ಕಿಸ್ಕೊಂಡು ಹೋಗ್ತಾ ಇದ್ವಿ. ಧನ್ಯವಾದಗಳು. ಧನ್ಯವಾದ. ಈ ಥರ ಕಂಚಿನ ಕುದುರೆ ನೋಡಿ. ಸ್ನೇಹಿತರೆ, ಇಲ್ಲಿ 2 ಗದ್ಗೆ ಇದೆ. ಋಷಿಮುನಿಗಳ ಗದ್ಗೆ, ಆದಿಮೂರ್ತಿ, ಶೇಷಾದ್ರಿ ಮೂರ್ತಿ ನೋಡಿ. ಸ್ನೇಹಿತರೆ, ಇದು ಆದಿಮೂರ್ತಿ. ಸ್ನೇಹಿತರೆ, ಇದ್ರ ಪಕ್ಕದಲ್ಲಿರೋದು ಶೇಷಾದ್ರಿ ಮೂರ್ತಿ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ. ಅದು ಆದಿಮೂರ್ತಿ ಅಂತ, ಇದು ಶೇಷಾದ್ರಿ ಮೂರ್ತಿ ಅಂತ. ಇದು ಮುಂದೆ ಹಿಂದೆ ಮುನಿಗಳಿದ್ರಂತೆ 2 ಜನ. ಈ 2 ಜನ ಏನುಗಳು ಬಂದು ಆಶ್ರಮ ಇತ್ತು. ಇಲ್ಲಿ ಬಂದು ಜನಗಳು ಭಕ್ತಾದಿಗಳು ಬರೋರು. ಭಕ್ತಾದಿಗಳು ಬಂದು ಕಷ್ಟ ಸುಖ ಅಂತ ಕೇಳೋರು. ಕೇಳ್ಬಿಟ್ಟು ಏನು ಎತ್ತ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಕಷ್ಟ ಸುಖ ಹೇಳೋರಂತೆ. ಅವ್ರು ಏನು ಹೇಳ್ತಾರೆ ಅಂತೇಳಿ ರಂಗನಾಥ ಸ್ವಾಮಿ ಅದೇ ಪ್ರಸಾದ ಆಗೋದಂತೆ ಅವ್ರು ಹೇಳ್ದಂಗೆ. ಅದರಿಂದ ಋಷಿಮುನಿಗಳು ಕೊನೆಗೆ ವಯಸ್ಸಾಗಿ ಐಕ್ಯ ಆಗಬೇಕಾದ್ರೆ ಅವರು ಅಲ್ಲಿ ಗುಡ್ಡದೊಳಗೆ ಹೋದ್ರಂತೆ. ಗುಹೆಗೆ ಹೋಗಿ ನನಗೆ ಅಲ್ಲಿ 2 ದೀಪ ಕಚ್ಚಿಟ್ಟಿದ್ರಂತೆ. ಇಲ್ಲಿ ದೀಪ ಕಚ್ಚಿಟ್ಟು ಅದು ಯಾವಾಗ ಹೋಗುತ್ತೆ ಆವಾಗ ನಮಗೆ ಅಲ್ಲಿ ಐಕ್ಯವಾದ ಒಂದು ಲೆಕ್ಕ ಹಾಕಿ ಅಂತೇಳಿ ಈ ಮಂಟಪ ಕಟ್ಸಿ ಅಂತ ಹೇಳಿದಂತೆ. ಆಗ ಇವು ಮಂಟಪ ಕಟ್ಸಿಬಿಡ್ತೀವಿ. ಆದಿಮೂರ್ತಿ ಶೇಷಾದ್ರಿ ಮೂರ್ತಿ ಅಂತ. ಸ್ನೇಹಿತರೆ, ಇಲ್ಲಿ ನೆಲದ ಕಲ್ಲಿನ ಮೇಲೆ ಗೊಂಬೆ ಚಿತ್ರಗಳಿದೆ ನೋಡಿ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ. ಇಲ್ಲಿ ಹಾಸ್ಕಲ್ ಮೇಲೆ ಗೊಂಬೆ ಚಿತ್ರಗಳಿದಾವೆ. ಅವು ಏನು ಅಂತ ಅಂದರೆ ರಾಶಾನ್ಗಟ್ಲೆ ಮಾಟ ಚೌಡಿ ಅಂತೇಳಿ ಹಿಂದೆ ತಂದು ಹಾಕಿಬಿಡೋದಂತೆ. ಅಲ್ಲಿ ತಂದು ಎಲ್ಲ ಒಟ್ಟಿಬಿಟ್ಟಿದ್ರಂತೆ. ಇಲ್ಲಿ ತಗೊಂಡು ಮಕಡೆ ಹಾಕೋದು. ಈ ಮಕಡೆ ಹಾಕಿದ್ರೆ ನಮಗೆ ಅದೆಲ್ಲ ತೀರುವತ್ತೆ ನಮ್ಮದು ಹಾಗೆ ಹೀಗೆ ಅಂತೇಳಿ ಎಲ್ಲ ತಂದು ಹಾಕಿದಂತೆ. ಅದಕ್ಕೆ ಆದಿಮೂರ್ತಿ ಶೇಷಾದ್ರಿಗಳು ಸೇರ್ಕೊಂಡು ನೋಡಪ್ಪ ಇವೆಲ್ಲ ರಾಶಿಗಟ್ಟಲೆ ಬಿದ್ದವೆ, ಅವು ಬೇಡ, ಇವೆಲ್ಲ ಸುತ್ತೆಲ್ಲನೂ ಹಾಕಿ ಅವೆಲ್ಲನೂ ಧ್ವಂಸ ಮಾಡಿ ಹಾಕಿಬಿಟ್ರೆ ಅದ್ರ ಮೇಲೆ ಜನಗಳೆಲ್ಲ ಸುತ್ತ ತುಳ್ಕೊಂತಿರ್ಗಲಿ. ಆ ತುಳ್ಕೊಂತಾಗಲೇ ಎಲ್ಲ ಇದಾಗುತ್ತೆ ಅಂತೇಳಿ ಸುತ್ತ ಎಲ್ಲವ ಹಾಸಿದ್ದಾರೆ. ಸುತ್ತ ಹಾಸಿಬಿಟ್ಟು ಅವ್ರು ಇದ್ದಾರೆ. ಈಗ ಜನಗಳೆಲ್ಲ ಸುತ್ತ ಎಲ್ಲ ತುಳ್ಕೊಂಡು ತಿರುಗ್ತಾ ಇದ್ದಾರೆ. ಅದರಿಂದ ಈಗ ಯಾವುದು ಅದು ಕರ್ಮ ಇದು ಏನು ಅಂತ ನಮಗೆ ಗೊತ್ತಾಗ್ತಿಲ್ಲ. ಅವೆಲ್ಲ ಹಾಸಿದ್ದಾರೆ. ಹಂಗಾಗಿ ಹಿಂದಿನ ಹಿರಿಯರು ಹೇಳಿದ್ದು ನಾವು ಮಾತಾಡಿದ್ದು ಅಷ್ಟೇ. ಸ್ನೇಹಿತರೆ, ಇಲ್ಲೊಂದು ಆಂಜನೇಯ ಸ್ವಾಮಿ ಉರಿಗದ್ಗೆ ಇದೆ ನೋಡಿ. ಸ್ನೇಹಿತರೆ, ಇದೆ ಆಂಜನೇಯ ಸ್ವಾಮಿ ಹುರಿಗದ್ಗೆ.
ಇದೇ ಉರಿ ಗದ್ದಿಗೆ ಅಂತ, ಇದು ಗದ್ದಿಗೆ ಪೀಠ ಇದೆ ಇಲ್ಲಿ. ಆಗ ಆದಿಸ್ವಾಮಿಗಳು ಮತ್ತು ಸೇದಳ ಸ್ವಾಮಿಗಳು ಇಲ್ಲಿ ಬಂದು ಕೂತ್ಕೊಂಡು ಇಲ್ಲಿ ಏನು ಎತ್ತ ಅಂತ ಮಾತಾಡ್ತಿದ್ರಂತೆ. ಆಗ ಏನಾದ್ರು ತಪ್ಪು ನಪ್ಪು ಆದರೂ ಇಲ್ಲಿ ಬಂದು ಉರಿ ಗದ್ದೆ ಕೂತ್ಕೊಂಡು ಮಾತಾಡಿ ಹೋಗೋದು ನೀನು ಅಲ್ಲಿ ಬೆಂಕಿ ಬೀಳುತ್ತೆ ಅಂತ ಅಲ್ಲೇ ಬೆಂಕಿ ತರೋದಂತೆ. ಆ ಟೈಪು ಇದೊಂದು ಉರಿ ಗದ್ದಿಗೆ ಅಂತೇಳಿ ಲೆಕ್ಕ ಹಾಕಿದ್ವಿ. ಇವತ್ತು ಆ ಗದ್ದಿಗೆಗೆ ಇವತ್ತು ಪೂಜೆ ಮಾಡ್ತಾಯಿದ್ವಿ ಉರಿ ಗದ್ದಿಗೆ ಅಂತ. ಇನ್ನೊಂದು ಅದ್ರ ಪಕ್ಕದಲ್ಲೇ ನೋಡಿ ಇದೆ ಇದು ಆಶ್ರಮ ಅವ್ರದ್ದು. ಇಲ್ಲೊಂದು ಅವ್ರಿಗೆ ಆಶ್ರಮ ಅಂತ ಮನೆ ಕಟ್ಟಿದ್ರು. ಇವಾಗ ಅದೆಲ್ಲ ಬಿದ್ದು ಹೋಗಿತ್ತು. ಆದರೂ ಈಗ ಒಂದು ಕಟ್ಟಿ ಅದು ಆಶ್ರಮ ಐತಿ ಅಂತ ನಂಗೆ ಒಂದು ವ್ಯವಸ್ಥೆ ಮಾಡಿದ್ವಿ ನಾವು. ಸ್ನೇಹಿತರೆ, ಇಲ್ಲಿ ರಥದ ಕಲ್ಲಿನ ಗಾಲಿಗಳು ಇದೆ ನೋಡಿ. ಸ್ನೇಹಿತರೆ, ಇಲ್ಲೊಂದು ಸಣ್ಣ ಆಂಜನೇಯ ಸ್ವಾಮಿ ಗುಡಿ ಇದೆ ನೋಡಿ. ಸ್ನೇಹಿತರೆ ನೋಡಿ, ಶ್ರೀ ಆಂಜನೇಯ ಸ್ವಾಮಿ. ಇದ್ರ ಬಗ್ಗೆ ಮಾಹಿತಿ ಅರ್ಚಕರು ಕೊಡ್ತಾರೆ. ಆಂಜನೇಯ ಸ್ವಾಮಿ ಅಂತ ಕೆಳಗಡೆ ರಂಗನಾಥ ಸ್ವಾಮಿ ಪಕ್ಕ ಇದೆ. ಆದರೆ ಇದರಲ್ಲಿ ಭಾರಿ ಹಿಂದಿನ ಕಾಲದಿಂದ ಇದು ವೀರಾಂಜನೇಯ ಸ್ವಾಮಿ ಅಂತ. ಆದರೆ ಎಲ್ಲ ಉತ್ತರಕ್ಕೆ ಮುಖ ಇರ್ತವೆ, ಆದರೆ ಇದು ಪೂರ್ವಕ್ಕೆ ಮುಖ ಇದೆ. ಅದು ಏನು ಅಂತ ನಮಗೆ ಗೊತ್ತಲ್ಲ, ಏನು ಪೂರ್ವಕ್ಕೆ ಮುಖ ಇದೆ. ಆದರೆ ಈ ವೀರಾಂಜನೇಯಗಿಂತಲೂ ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ. ಬೆಂಕಿ ರಂಗನಾಥ ಸ್ವಾಮಿ ಇದರೊಳಗೂ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಆಂಜನೇಯ ಸ್ವಾಮಿ. ಆದರೆ ಹಿಂದೆ ಒಂದು ಸಣ್ಣ ಗುಡಿ ದುರಸ್ತಿ ಆಗಿತ್ತು. ಈಗೆಲ್ಲ ಭಕ್ತಾದಿಗಳೆಲ್ಲ ಸೇರ್ಕೊಂಡು ಸ್ವಲ್ಪ ಎಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ. ಅದರಿಂದ ಅಂತೇಳಿ ಹೇಳ್ಬೋದು. ಧನ್ಯವಾದಗಳು. ಧನ್ಯವಾದ. ಸ್ನೇಹಿತರೆ, ನಾನೀಗ ರಂಗನಾಥಸ್ವಾಮಿ ಬಂಟನ ಗುಡಿ ಮುಂದೆ ಇದ್ದೀನಿ ನೋಡಿ. ಸ್ನೇಹಿತರೆ ನೋಡಿ, ಎದುರುಗಡೆ ಕಾಣ್ತಿರೋದು ಬಲಿಕಲ್ಲು. ಸ್ನೇಹಿತರೆ, ಬಂಟನಿಗೆ ಕುರಿ ಕೋಳಿ ಬಲಿ ಕೊಡ್ತಾರೆ ಇಲ್ಲಿ. ಸ್ನೇಹಿತರು ಬನ್ನಿ, ಬಂಟನ ದರ್ಶನ ಮಾಡೋಣ. ಸ್ನೇಹಿತರು ನೋಡಿ, ಬಂಟ ಸ್ನೇಹಿತರೆ, ಈ ಬಂಟನಿಗೆ ಇನ್ನೊಂದು ಬಂಟ ಇದ್ದಾರೆ ನೋಡಿ. ಸ್ನೇಹಿತರೆ, ಇದು ಮುತ್ತತ್ರಯ ಬಂಟ ನೋಡಿ. ಸ್ನೇಹಿತರೆ, ಇಲ್ಲೊಂದು ನಂದಿ ಗುಡಿ ಇದೆ ನೋಡಿ. ಬನ್ನಿ, ನಂದಿ ದರ್ಶನ ಮಾಡೋಣ. ಸ್ನೇಹಿತರೆ, ಇದೆ ನಂದಿ ನೋಡಿ. ಸ್ನೇಹಿತರೆ, ಇದ್ರ ಪಕ್ಕದಲ್ಲಿ ನಾಗದೇವತೆ. ಸ್ನೇಹಿತರೆ ನೋಡಿ, ನಾಗದೇವತೆ. ಉದ್ದೇಶ ಅಷ್ಟೇ, ನೀವೆಲ್ಲ ಬಂದು ನೋಡಲಿ ಅಂತ ವಿಡಿಯೋ ಮಾಡ್ತಿರೋದು. ಬಂದು ನೋಡಿ. ಈ ಥರ ಹಳೆಯ ದೇವಸ್ಥಾನಗಳು ಇದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಮಾಹಿತಿ ಕೊಡಿ ಸ್ನೇಹಿತರೆ. ಆ ಸ್ಥಳಕ್ಕೆ ಬಂದುಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ಈ ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ, ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ, ಜೊತೆ ಕಮೆಂಟ್ಸ್ ಹಾಕಿ ಸ್ನೇಹಿತರೆ. ಚೆನ್ನಾಗಿದ್ದರೆ ಲೈಕ್ ಕೊಡಿ, ಇಲ್ಲಾದರೆ ಡಿಸ್ಲೈಕ್ ಕೊಡಿ ಸ್ನೇಹಿತರೆ. ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ. ಬಾಯ್.